ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಈಗಾಗಲೇ ಎಲ್ಲರೂ ತಮ್ಮ ಪ್ರಿಪ್ರೇಷನ್ ಅಲ್ಲಿ ಮುಳುಗಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ಆಲ್ಸೋ ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋ ಬಯೋಮಾಲಿಕ್ಯೂಲ್ಸ್ ಅನ್ನ ಮಾಡಿದ್ದೆ. ಅಂಡ್ ಆಲ್ಸೋ ಐ ಹ್ಯಾವ್ ಅಪ್ಲೋಡೆಡ್ ದ ನೋಟ್ಸ್ ವಿತ್ PYQs ಇನ್ ಮೈ ರೆಸ್ಪೆಕ್ಟಿವ್ ಟೆಲಿಗ್ರಾಮ್ ಚಾನಲ್. ಹೋಪ್ ಯು ಹ್ಯಾವ್ gone through it and you have solved all the PYQs and practiced properly ಅಂತ ಅನ್ಕೊಂಡಿದ್ದೇನೆ. ಮಾಡಿರ್ತೀರಿ ಅಂತ. ಮಾಡಿಲ್ಲ ಅಂದ್ರೂ ಕೂಡ ನಾನು ಹೇಳಿದಾಗೆ ಲಾಸ್ಟ್ ನಾನು 30 days ಟೈಮ್ ಟೇಬಲ್ ಅಂತ ಪರ್ಫೆಕ್ಟ್ ಸ್ಟ್ರಾಟಜಿ ಕೊಟ್ಟಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಈಗ ಹೋಗಿ ನೋಡಿ. ಹಾಗೆ ಅದರಲ್ಲಿ ನಾನು ಹೇಳಿದಾಗೆ ಲಾಸ್ಟ್ 10 days ಡೆಡಿಕೇಟೆಡ್ಲಿ ನೀವು PYQsನ ಸಾಲ್ವ್ ಮಾಡಿದರೆ ಅದು OMR ಯೂಸ್ ಮಾಡಿ ಯು ಕ್ಯಾನ್ ಗೆಟ್ ಅ ಬೆಟರ್ ರ್ಯಾಂಕ್ ಅಂತ ಹೇಳ್ಬೋದು, ರೈಟ್. ಈಗ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈಗಾಗಲೇ ನಾನು ಬಯೋಮಾಲಿಕ್ಯೂಲ್ಸನ್ನು ಲಾಸ್ಟ್ ಪ್ರೀವಿಯಸ್ ವಿಡಿಯೋಲ್ಲಿ ಮುಗಿಸಿದ್ದೇನೆ. ಸೊ ಆಸ್ ಆಫ್ ನೌ ಹಿಯರ್ ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಬ್ರಾಟ್ ಯು ಮೈಂಡ್ ಮ್ಯಾಪ್ ಅಲಾಂಗ್ ವಿತ್ ದಟ್ ಆಫ್ PYQs, ಅಲಾಂಗ್ ವಿತ್ ದಟ್ ಆಫ್ ಸಿನಾಪ್ಸಿಸ್ ಫಾರ್ ಆಲ್ ದ ಚಾಪ್ಟರ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಫ್ ಸೆಕೆಂಡ್ ಇಯರ್. ನಾನು ಮೇನ್ಲಿ ಸೆಕೆಂಡ್ ಇಯರ್ ಫೋಕಸ್ ಮಾಡ್ತಿರೋದಂಥ ಕಾರಣ ಏನಂದರೆ ಬಿಕಾಸ್ ಇಟ್ ಕಾಂಟ್ರಿಬ್ಯೂಟ್ 65% ಇನ್ KCET ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಫಸ್ಟ್ ಇದೆ, ದೆನ್ alcohols and phenol and ether, then aldehyde, ketone and carboxylic acid, then amines. So let's start this video. So you can see here I have prepared a ಮೈಂಡ್ ಮ್ಯಾಪ್ ಫಾರ್ ಯು ಆಲ್. ಓಕೆ, ಇದೇನಕ್ಕ ಮೈಂಡ್ ಮ್ಯಾಪ್ ಅಂತ ನೀವು ಕೇಳೋದಾದರೆ ಮೇನ್ಲಿ ಈ ಮೈಂಡ್ ಮ್ಯಾಪ್ನಲ್ಲಿ ಕಂಪ್ಲೀಟ್ ನಿಮ್ಮ ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇದ್ದಾವೆ ಎಲ್ಲ ಕವರ್ ಆಗಿದೆ. ಓಕೆ, ಸೊ ಮೇನ್ಲಿ ಇಲ್ಲಿ ನೋಡ್ಬೋದು ಕ್ಲಾಸಿಫಿಕೇಶನ್ ಅಂತ. ಕ್ಲಾಸಿಫಿಕೇಶನಲ್ಲಿ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್, ದಟ್ ಈಸ್ ಮೊನೋಹ್ಯಾಲೋಜನ್, ಪಾಲಿಹ್ಯಾಲೋಜನ್, ಆ್ಯಂಡ್ ಆಲ್ಸೋ ಕಂಪೌಂಡ್ಸ್ ಕಂಟೈನಿಂಗ್ sp3CX ಬಾಂಡ್, ದಟ್ ಈಸ್ ಅಲ್ಕೈಲ್ ಹ್ಯಾಲೈಡ್ಸ್, ಅಲೈಲಿಕ್ ಹ್ಯಾಲೈಡ್ಸ್, ಬೆನ್ಸೈಲಿಕ್ ಹ್ಯಾಲೈಡ್ಸ್. ಇದೆಲ್ಲ ನೀವು ಕಲ್ತಿರ್ತಿಲ್ಲ ಅಂತ ಅನ್ಕೋತೀನಿ. ಸೊ ಆಸ್ ಆಫ್ ಇಟ್ ಇದು ನಿಮ್ಮ ರೆಫರೆನ್ಸ್ಗೆ ಯು ಹ್ಯಾವ್ ಟು ಪ್ರಿಪೇರ್ ಆಸ್ ಇಟ್ ಈಸ್. ಓಕೆ, ಆ್ಯಸ್ ಆಫ್ ಇಟ್ ಪ್ರಿಪ್ರೇಷನಲ್ಲಿ ನೀವು ನೋಡ್ಬೋದು ಯೂಶ್ವಲಿ. ಆ್ಯಂಡ್ NCERTಯಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ ನಾರ್ಮಲ್ ರಿಯಾಕ್ಷನ್ಸ್ ಲೈಕ್ ಗ್ರೂವ್ಸ್ ರಿಯಾಕ್ಷನ್, ಡಾರ್ಸನ್ಸ್ ರಿಯಾಕ್ಷನ್, ಸ್ವಾಟ್ಸ್ ರಿಯಾಕ್ಷನ್, ಫಿಂಕಲ್-ಸ್ಟಿನ್ಸ್ ರಿಯಾಕ್ಷನ್, ಹಾಗೆ ಇವೆಲ್ಲ ಪ್ರಿಪ್ರೇಷನಲ್ಲಿ ಬರುತ್ತೆ. ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ವಿತ್ ಮೆಟಲ್ಸ್, ವುಡ್ಸ್ ರಿಯಾಕ್ಷನ್ ನೀವು ಈಗಾಗಲೇ ಓದಿರ್ತೀರಾ. ಸೊ ದಿಸ್ ಈಸ್ ಆಸ್ ಆಫ್ ಯುವರ್ ಸಿನಾಪ್ಸಿಸ್. ಬಟ್ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅ PDF, ಆಸ್ ಐ ಟೋಲ್ಡ್ ಐ ಹ್ಯಾವ್ ಅ PDFs ಆಫ್ RH ಕೆಮಿಸ್ಟ್ರಿ ಡೆಡಿಕೇಟೆಡ್ಲಿ ಐ ಆಮ್ ಗಿವಿಂಗ್ ಫಾರ್ ಯು ಆಲ್ ಫಾರ್ ಯುವರ್ ಪ್ರಿಪ್ರೇಷನ್. ಸೊ ನಾನೀಗ ಇಲ್ಲಿ ನಿಮಗೆ ಹ್ಯಾಲೋ ಅಲ್ಕಿನ್ಸ್, ಹ್ಯಾಲೋ ಅರಿನ್ಸ್ PDF ಅನ್ನು ತೋರಿಸೋದಾದರೆ ಇಟ್ ಆಲ್ಸೋ ಕಂಟೈನ್ಸ್ PYQs ಅಲಾಂಗ್ ವಿತ್ ಆಲ್ ದ ರಿಯಾಕ್ಷನ್ಸ್ ವಾಟ್ ಎವರ್ ಐ ಹ್ಯಾವ್ given in the synopsis. So here you can see the synopsis of halo alkenes and halo arenes. As of it you can see all the reactions here. Mainly ಈಗ sp3CX bond ಹಾಗೆ based on number of halogen atoms they have divided monohalogens and trihalogens, dihalogens. ಸೊ ಈ ರೀತಿಯಾಗಿ ನೀವು ಕಂಪ್ಲೀಟ್ PDF ಅನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ಆಸ್ ಆಫ್ ಇಟ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅಲ್ಕಿನ್ಸ್, ದೀಸ್ ಪ್ರಿಪ್ರೇಷನ್ ರಿಯಾಕ್ಷನ್ಸ್, ಹಾಗೆ ಇಲ್ಲಿ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಮೇನ್ಲಿ ಕೆಮಿಕಲ್ ಪ್ರಾಪರ್ಟೀಸ್, ಹಾಗೆ ಯಾವ ರೀತಿಯಾಗಿ PYQsಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಾವು ನೋಡೋಣ. ಮೇನ್ಲಿ ದಿಸ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅಲ್ಕಿನ್ಸ್ ಫ್ರಮ್ ಆಲ್ಕೋಹಾಲ್ಸ್ ನೋಡ್ಬೋದು. ಡೈರೆಕ್ಟಾಗಿ ಫ್ರಮ್ ಆಲ್ಕೋಹಾಲ್ಸ್ ಎಲ್ಲ ರಿಯಾಕ್ಷನ್ ಕೂಡಿ ಇಲ್ಲಿದೆ. ಸೊ ದಿಸ್ ಹೆಲ್ಪ್ಸ್ ಯು ಅ ಲಾಟ್ ಆ್ಯಂಡ್ ನಿಮ್ಮ ಟೈಮ್ ಕೂಡ ಸೇವ್ ಮಾಡುತ್ತೆ. ಸೊ ROH ವಿತ್ PCl5, SOCl2, PX3 ಈ ರೀತಿಯಾಗಿ ನೀವು ಓದಬೇಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ. ಈಗ ನಿಮಗೆ NCERT ಓಪನ್ ಮಾಡಿದರೆ ಅಥವಾ ನಿಮ್ಮ ನೋಟ್ಸ್ ಓಪನ್ ಮಾಡಿದರೆ ಲೆಕ್ಚರರ್ ನಿಮ್ಮ ಕೆಮಿಸ್ಟ್ರಿ ಸರ್ ಟೀಚರ್ ಏನು ಮಾಡ್ತಾರೆ, ಮೇನ್ಲಿ ROHದು ಒಂದೊಂದಾಗಿ ಬರ್ಸಿರ್ತಾರೆ. ಸೊ ಆಸ್ ಆಫ್ ಇಟ್ ವಿಲ್ ಬಿಕಮ್ ಹೆಕ್ಟಿಕ್ ಟು ರೀಡ್. ಸೊ ದೀಸ್ ಟೈಪ್ ನಿಮಗೆ ಸಿನಾಪ್ಸಿಸ್ ಅಥವಾ ಶಾರ್ಟ್ ನೋಟ್ಸ್ ಇದ್ದರೆ ಲಾಸ್ಟ್ ಟೈಮ್ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿವೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಮಟೀರಿಯಲ್ ಐ ಆಮ್ ಗಿವಿಂಗ್ ಟು ಯು ಆ್ಯಂಡ್ ಯು ಹ್ಯಾವ್ ಟು ರೆಫರ್ ಟು ಇಟ್. ಹಾಗೆ ಇಲ್ಲಿ ತುಂಬ ಥಿಯರಿ ಓದೋಂಥ ಅವಶ್ಯಕತೆ ಇಲ್ಲ. ಮೇನ್ಲಿ ನೀವು ಇಲ್ಲಿ ಇರೋವಂಥ ಈಗ ಫ್ರಮ್ ಆಲ್ಕೋಹಾಲ್ಸ್, ಫ್ರಮ್ ಅಲ್ಕಿನ್ಸ್, ಫ್ರಮ್ ಹ್ಯಾಲೈಡ್ ಎಕ್ಸ್ಚೇಂಜ್ ಮೆಥಡ್, ಮೇನ್ಲಿ 2 methods, ದಟ್ ಈಸ್ ಫಿಂಕಲ್-ಸ್ಟಿನ್ ರಿಯಾಕ್ಷನ್ ಆ್ಯಂಡ್ ಸ್ವಾಟ್ಸ್ ರಿಯಾಕ್ಷನ್. ಅಲ್ಲಿ ಏನು ಯೂಸ್ ಮಾಡ್ತಾರೆ, ಇಂಟರ್ಮೀಡಿಯೇಟ್ ಏನಾದರೂ ಇದ್ದರೆ ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ನೋಡಬೇಕು, ಅಷ್ಟೇ, ಮುಗೀತು, ಗೊತ್ತಾಯ್ತಾ. ಹಾಗೆ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ RX ಇಂದ ಅಷ್ಟು ರಿಯಾಕ್ಷನ್ಸ್ ಒಂದೇ ಕಡೆ ಕೊಟ್ಟಿದ್ದಾರೆ. ಯು ಕ್ಯಾನ್ ರೆಫರ್ ಇಟ್ ಈಸಿಲಿ. ಓಕೆ, ಆ್ಯಂಡ್ ದೆನ್ ಸೈನೈಡ್ಸ್ ಇದು ಫರ್ದರ್ ರಿಯಾಕ್ಟ್ ಟು ಗಿವ್ ಇದಿಷ್ಟು ಕಂಪೌಂಡ್ಸ್. ದೆನ್ ರಿಡಕ್ಷನ್ ರಿಯಾಕ್ಷನ್. ಸೊ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ರೀತಿ ಇದೆ ಅಂದರೆ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಪ್ರಾಕ್ಟೀಸ್ ದೋಸ್ ರಿಯಾಕ್ಷನ್ಸ್. ಓಕೆ, ನಾನು ಇಲ್ಲಿ ಕಂಪ್ಲೀಟಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನೋ ನಿಮಗೆ ನಾನು ಇಲ್ಲಿ ಅಷ್ಟು ಕ್ಲಿಯರಾಗಿ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ನೋ ದ ಲಾಜಿಕ್ ಹೌ ದ ರಿಯಾಕ್ಷನ್ ಈಸ್ ಆಕರಿಂಗ್. ಓಕೆ, ಗೊತ್ತಾಯ್ತಾ. ರಿಡಕ್ಷನ್ ರಿಯಾಕ್ಷನ್ ಯು ಕ್ಯಾನ್ ಸಿ ದಿಸ್ ಆ್ಯಂಡ್ ಆಲ್ಸೋ ವಿತ್ ಮೆಟಲ್ಸ್, ದೀಸ್ ಊರ್ಸ್ ರಿಯಾಕ್ಷನ್ ವಿತ್ ಮ್ಯಾಗ್ನೀಷಿಯಮ್. ಇಲ್ಲಿ ಡೈರೆಕ್ಟಾಗಿ ಕಂಪ್ಲೀಟಾಗಿ ನೇರವಾಗಿ ನಿಮಗೆ ರಿಯಾಕ್ಷನ್ ಸಿಗುತ್ತೆ. ಆಸ್ ಆಫ್ ಇಟ್ ಯು ಕ್ಯಾನ್ ಪ್ರಿಪೇರ್ ಇಟ್ ಪ್ರಾಪರ್ಲಿ. ಮೇನ್ಲಿ ಇಲ್ಲಿ ಬರೋದು ರಿಯಾಕ್ಷನ್ ಮೆಕ್ಯಾನಿಸಮ್ಸ್ SN1 ಆ್ಯಂಡ್ SN2 ಹೇಗಾಗುತ್ತೆ ಅನ್ನೋದು ಇಲ್ಲಿದೆ. ಆ್ಯಂಡ್ ಆಲ್ಸೋ ಆಪ್ಟಿಕಲ್ ರೊಟೇಷನ್, ಇದು ಒಂಥರ ಥಿಯರಿ ಇದೆ, ಯು ಕ್ಯಾನ್ ಲೀವ್ ಇಟ್. ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕಷ್ಟೇ, ಮತ್ತೇನು ಬೇಡ.
ದೆನ್ ನಾಮಿಕ್ಲೇಚರ್ ಅಂತೂ ಯೂಶ್ವಲಿ ನಿಮಗೆ GOC ಅಂದ್ರೇ ಬರುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ಇಟ್ ವಿಲ್ ಬಿ ಈಸಿಯರ್ ಕಂಪೇರ್ಡ್ ಟು ದ್ಯಾಟ್ ಆಫ್ GOC. ಆ್ಯಂಡ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಫ್ರಮ್ ಡೈಸೋನಿಯಮ್ ಸಾಲ್ಟ್ಸ್ ಫ್ರಮ್ ಫಿನಾಲ್. ಆಮೇಲೆ ನಿಮ್ಗೆ ಏನು ಹೇಳ್ಬೋದು, ಇಷ್ಟು ದೊಡ್ಡ PDF ಅಕ್ಕ ಹೇಗೆ ರೆಫರ್ ಮಾಡೋದು ಅಂತ. ಓನ್ಲಿ 8 pages ನೋಟ್ಸ್ ಇದ್ದಾವೆ, ಬೀಯಿಂಗ್ ಬಿಗ್ ಚಾಪ್ಟರ್. ಓಕೆ, ಬಿಗ್ ಚಾಪ್ಟರ್ ಆಗಿದ್ದು ಕೂಡ 8 pages ಅಷ್ಟೇ ಇದ್ದಾವೆ. ಅದರಲ್ಲೂ ಕೂಡ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ, ಥಿಯರಿ ಪಾರ್ಟ್ಸ್ ಬಿಟ್ಟು ರಿಯಾಕ್ಷನ್ಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಆ್ಯಸ್ ಆಫ್ ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಯು ಆಲ್. ಒನ್ಸ್ ಯು ಗೋ ಥ್ರೂ ಇಟ್ ದೆನ್ ಯು ವಿಲ್ ಗೆಟ್ ಇಟ್. ಓಕೆ, ಇಲ್ಲಿ ನೋಡ್ಬೋದು ನೀವು ರಿಯಾಕ್ಷನ್ಸ್ ಮೇಲೇ ನಿಮಗೆ ಕ್ವಶನ್ಸ್ ಬರೋದು. 2015 ಎಷ್ಟು ಸತಿ ಕೇಳಿದ್ದಾರೆ ಕ್ವಶನ್? ಓನ್ಲಿ 2 questions. ಓಕೆ, 2016 2 questions, 2017 2 questions. ಸೊ ಆಸ್ ಆಫ್ ದ ಅವರೇಜ್ 2 questions ಕೇಳ್ತಾರೆ, 2 marks ಬರುತ್ತೆ. ನೀವು ಹ್ಯಾಲೋ ಅಲ್ಕಿನ್ಸ್ ಪ್ರಾಕ್ಟೀಸ್ ಮಾಡಿದರೆ 2 ಅಂತಲೇ ಫಿಕ್ಸ್ ಇಲ್ಲ, 2 to 3 ಆ್ಯಂಡ್ ಮೇ ಗೋ ಟು 4 ಆಲ್ಸೋ. ಗೊತ್ತಾಯ್ತಾ? ಓಕೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ಸ್ ಮೇಲೆ ಕೇಳಿದೆ. ಐಡೆಂಟಿಫೈ ದ ಪ್ರಾಡಕ್ಟ್ Z ಅಂತ ಹೇಳಿ ಇಲ್ಲಿ ರಿಯಾಕ್ಷನ್, ನಿಮಗೆ ರಿಯಾಕ್ಷನ್ ಮಾಡೋದಕ್ಕೆ ಬರ್ತಿರಬೇಕು. ಈ ರಿಯಾಕ್ಷನ್ಸ್ ಎಲ್ಲ ಹೇಗಿದ್ದಾವೆ ಅಂದರೆ ಸಿಂಪಲ್ ರಿಯಾಕ್ಷನ್ಸ್ ಇದ್ದಾವೆ. ನಿಮ್ಮ ಒಂದು ಲಾಜಿಕ್ ಗೊತ್ತಾದರೆ ಇಟ್ ವಿಲ್ ಬಿ ಕ್ಲಿಯರ್. ಓಕೆ, ಇವೆಲ್ಲ ರಿಯಾಕ್ಷನ್ಸ್ ಮೇಲೆ ಇದ್ದಾವೆ. ಇಲ್ಲಿಯೂ ಕೂಡ ಎಲೆಕ್ಟ್ರೋಫಿಲಿಕ್ಸ್ ಎಲಿಮಿನೇಷನ್ ರಿಯಾಕ್ಷನ್ 5th one ನೋಡಿ. ಓಕೆ, ಆ್ಯಂಡ್ ಆಲ್ಸೋ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಇಸ್ ಪ್ರಾಕ್ಟಿಕಲಿ ಇನರ್ಟ್ ಟು ಸಬ್ಸ್ಟಿಟ್ಯೂಷನ್ ಬೈ ಸೆಂಟೋ ಮೆಕ್ಯಾನಿಸಮ್ ಬಿಕಾಸ್ ಆಫ್ ಇಟ್ಸ್ ಓಕೆ ಸ್ಟೆರಿಕ್ ಹಿಂಡ್ರೆನ್ಸ್. ಗೊತ್ತಾಯ್ತಾ? ದ್ಯಾಟ್ಸ್ ಇಟ್. ಹಾಗೆ ಈ ರೀತಿಯಾಗಿ ರಿಯಾಕ್ಷನ್ಸ್ ಮೇಲೆ ಕೇಳ್ತಿರ್ತಾರೆ. ಸೊ ಆಸ್ ಬೈ ಸಾಲ್ವಿಂಗ್ ದೀಸ್ PYQs ಯು ವಿಲ್ ಗೆಟ್ ಒನ್ ಐಡಿಯಾ ವಾಟ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದ ರೆಸ್ಪೆಕ್ಟಿವ್ ಚಾಪ್ಟರ್. Right, then if we go through the next chapter, that is alcohols, phenols and ethers. Alcohols, phenols and ethers ಗೆ ಬರೋದಾದರೆ ಮೇನ್ಲಿ ನೀವು ಇಲ್ಲಿ ನೋಡ್ಬೋದು ಕಾನ್ಸೆಪ್ಟ್ ಮ್ಯಾಪ್ ವಿಚ್ ಕಂಟೆನ್ಸ್ ಎವ್ರಿಥಿಂಗ್. ಮೇನ್ಲಿ ಆಸಿಡ್ ಕೆಟಲೈಸ್ಡ್ ಹೈಡ್ರೋಜಿನೇಷನ್ ಬೈ ಹೈಡ್ರೋಕಾರ್ಬನ್ ರಿಡಕ್ಷನ್. ಇಲ್ಲಿ ಈ ಸಿನಾಪ್ಸಿಸನ್ನು ನೋಡಿ ನೀವು ಡೈರೆಕ್ಟಾಗಿ ಯು ಕ್ಯಾನ್ ಡೈವ್ ಇನ್ ಟು ದ್ಯಾಟ್ PDF ವಿಚ್ ಐ ಆಮ್ ಪ್ರೊವೈಡಿಂಗ್. ಓಕೆ, ಆ PDFಗೆ ಹೋಗಿ ಕೂಡ ನೀವು ಸಿನಾಪ್ಸಿಸನ್ನು ಗಮನಿಸಿ ಚೆನ್ನಾಗಿ PYQಸನ್ನು ಸಾಲ್ವ್ ಮಾಡಿದರೆ ಸಾಕು. ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ದ ಚಾಪ್ಟರ್. ಸೊ ಆ್ಯಸ್ ಆಫ್ ಇಟ್ ನೀವು ಯಾರಾದರೂ ನನಗೆ ಕೇಳೋದಾದರೆ, ಈಗ ನೀವು ಕೊಡ್ತಾ ಇರೋವಂಥ ಶಾರ್ಟ್ ನೋಟ್ಸನ್ನು ನಾವು ನಮ್ಮ ನೋಟ್ಸ್ನಲ್ಲಿ ಬರೆದು ಹಾಗೆ ನಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರೆ ತುಂಬ ರಿಲೇಟ್ ಆಗುತ್ತಲ್ವಾ ಅಂತ ಕೇಳೋದಾದರೆ, ಇಫ್ ಯು ವಾಂಟೆಡ್ ಟು ರೈಟ್ ಇಟ್ ಆ್ಯಂಡ್ ರೀಡ್ ಇಟ್, ಯು ಕ್ಯಾನ್ ರೈಟ್ ಇಟ್ ಓನ್ಲಿ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ರಿಯಾಕ್ಷನ್, ನಾಟ್ ಎವ್ರಿಥಿಂಗ್ ಫ್ರಮ್ ದ PDF. ಗೊತ್ತಾಯ್ತಾ? ಸೊ ಆಸ್ ಆಫ್ ಇಟ್ you can see this PDF, alcohols, phenols and ethers, preparation of alcohols from haloalkenes. These are also reactions direct ಇದ್ದಾವೆ. ಓಕೆ, ಇಲ್ಲಿ ಯಾವ ಥರ ರಿಡಕ್ಷನ್ ಆಗುತ್ತೆ ಅಂತ ಇಲ್ಲಿ ಟಿಕ್ ಹಾಕಿದ್ದಾರೆ. ಈ ಟೇಬಲ್ ನೋಡ್ಬೋದು. ಆ್ಯಂಡ್ ಆಲ್ಸೋ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆ್ಯಂಡ್ ಕಂಪ್ಲೀಟಾಗಿ ರಿಯಾಕ್ಷನ್ಸ್ ಡೈರೆಕ್ಟಾಗಿವೆ ಇದ್ದಾವೆ. ಓಕೆ, ಯು ಕ್ಯಾನ್ ಸಿ ಹಿಯರ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಆಲ್ಕೋಹಾಲ್ಸ್ ಒನ್ ಪಾರ್ಟ್, ಫಿನಾಲ್ಸ್ ಒನ್ ಪಾರ್ಟ್ ಆ್ಯಂಡ್ ಈಥರ್ಸ್ ಒನ್ ಪಾರ್ಟ್ ಡಿಫ್ರೆಂಟಾಗಿ ಸಪ್ರೇಟಾಗಿದ್ದಾವೆ. And ethers also you can see only this much has been given, and then you can dive into previous year questions. Mainly previous year questions ಯಾವ ಥರ ಕೇಳ್ತಾರೆ ಅಂತ ನೋಡೋದಾದರೆ, these are all based on the reactions. Okay, solving the reactions. Okay, and also acidic nature of the phenol and these all ಪ್ರಾಪರ್ಟೀಸನ್ನು ನೆನಪಿಟ್ಕೋಬೇಕು. ದ ಪ್ರಾಡಕ್ಟ್ ಫಾರ್ಮ್ ಡ್ಯೂರಿಂಗ್ ದ ರಿಯಾಕ್ಷನ್ ಆರ್ ಓಕೆ ದಿಸ್ ರಿಯಾಕ್ಷನ್. ಓಕೆ, ಈ ರೀತಿಯಾಗಿ ಕೇಳ್ತಾ ಹೋಗಿದ್ದಾರೆ. ಆ್ಯಂಡ್ ಆ್ಯಸ್ ಆಫ್ ಇಟ್ ಇದರ ಸೊಲ್ಯೂಷನ್ ಇಫ್ ಯು ಪುಟ್ ಇಟ್ ಇನ್ GPT ಯು ವಿಲ್ ಗೆಟ್ ಎವ್ರಿ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಎಲ್ಲಿದ್ದಾವೆ ಅಂತ ನೀವು ನನ್ನ ಕೇಳೋ ಬದಲಿ ಯು ಕ್ಯಾನ್ ಪುಟ್ ದ ಕ್ವಶನ್ ವಿಚ್ ವಿಲ್ ಬಿ ನಾಟ್ ಬಿ ಗೆಟ್ಟಿಂಗ್. ಓಕೆ, ಅದನ್ನು GPTಯಲ್ಲಿ ಹಾಕಿ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಗ್ತವೆ ಆ್ಯಂಡ್ ಯು ಕ್ಯಾನ್ ವೆರಿಫೈ ಇಟ್ ವಿತ್ ಯುವರ್ ಆನ್ಸರ್ಸ್. ಕ್ಲಿಯರ್ ಆಯಿತಾ? ಇದು ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ತಾ ಹೋದರೆ ಇನ್ನೂ ನಿಮಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಲಾಸ್ಟ್ 10 days ಏನು ಉಳಿತವೆ, ಇನ್ ದ್ಯಾಟ್ ಯು ಕ್ಯಾನ್ ಕಂಪ್ಲೀಟ್ಲಿ ಸಾಲ್ವ್ ಆಲ್ 3 subjects, that is PCM or PCB. You can solve it with a timer. And aldehydes and ketones and carboxylic acid, as of it same procedure applies for this also. Aldehydes, ketones, carboxylic acid, and you can see here first one preparation of aldehydes. Ivistu reaction bartave, Rosenmund reaction and Stephen's reduction. Ee mind map alli sigutte anta kelodadre, yes, I have uploaded this PDF in my Telegram channel. Go and access it and practice it accordingly. ಓಕೆ, ನೆಕ್ಸ್ಟ್ ಕೀಟೋನ್ಸ್ ಆಗಿರ್ಬೋದು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಗಿರ್ಬೋದು, ವಿತ್ ದೇರ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್, ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆರ್ ಆಲ್ ಇನ್ಕ್ಲೂಡೆಡ್. ಕ್ಲಿಯರ್ ಆಯಿತಾ? ದೆನ್ ಇಫ್ ವಿ ಡೈವ್ ಇನ್ ಟು ದ PDF ಆಫ್ aldehydes, ketones and carboxylic acids, same as that preparation of aldehydes will come, then also the preparation of ketones and then their physical properties, chemical properties, right? Then aldol reactions are very important. ಮೇನ್ಲಿ ಇವು ಆರ್ಗ್ಯಾನಿಕ್ ಕೆಮಿಸ್ಟ್ರಿದು. ನೀವು ಒಂದ್ಸರಿ ನೋಟ್ಸ್ ಓದೋಕ್ಕಿಂತ ಮೊದಲು ಒಂದ್ಸರಿ PYQಸ್ಗೆ ಹೋಗಿ ಕಣ್ಣಾಡಿಸಿ.
that you will get which type of questions ವರ್ಷ ರಿಪೀಟ್ ಆಗಿ ಫ್ರೀಕ್ವೆಂಟ್ಲಿ ಕೇಳ್ತಾ ಇದ್ದಾರೆ ಅಂತ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ವೇಟೆಡ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಹಿಯರ್ ಯು ವಿಲ್ ಗೆಟ್ ಅಪ್ರಾಕ್ಸ್ 4 to 5 ಕ್ವಶನ್ಸ್ ಎವ್ರಿ ಇಯರ್. ಓಕೆ, ಎವ್ರಿ ಇಯರ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಇಯರಲ್ಲಿ ಕೇಳ್ತಾನೋ ಇದ್ದಾರೆ. ಸೊ ಆಸ್ ಆಫ್ ಇಟ್ ಯು ಹ್ಯಾವ್ ಟು ಪೇ ಅಟೆನ್ಷನ್ ಫಾರ್ ಇಟ್. ಆ್ಯಂಡ್ ಆಲ್ಸೋ ಇದರಲ್ಲಿ ಥಿಯರಿ ಕ್ವಶನ್ಸ್ ಕೂಡ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದಕ್ಕೆ NCERT ಕ್ವಶನ್ಸ್ನ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಆಸ್ ಆಫ್ ಇಟ್ NCERT ಪಾಯಿಂಟ್ಸ್ ಆರ್ ಕವರ್ಡ್ ಇನ್ ದಿಸ್ ಸಿನಾಪ್ಸಿಸ್. ಸೊ ಯು ಕ್ಯಾನ್ ರೆಫರ್ ಇಟ್ ಡೈರೆಕ್ಟ್ಲಿ ಫ್ರಮ್ ದ PDF itself ಫಾರ್ KCET. ಅಥವಾ ನೀವು ನೀಟ್ ಅಸ್ಪೈರೆಂಟ್ ಅದು ಇದ್ದರೆ NCERT ವಿಲ್ ಬಿ ಮ್ಯಾಂಡೇಟರಿ ಫಾರ್ ಯು. ಓಕೆ, ಗೊತ್ತಾಯ್ತಾ? ದೆನ್ ಆಸ್ ಆಫ್ ಇಟ್ ಲಾಸ್ಟ್ ವಿಲ್ ಕಮ್ ಅಬೌಟ್ amines. Aminesನಲ್ಲಿ ಮೇನ್ಲಿ ದ ಕ್ಲಾಸಿಫಿಕೇಶನ್ ಆಫ್ amines, mainly primary, secondary and tertiary, and the chemical reactions mainly include carbalamine reaction, acetylation, okay, benzylation and Heisenberg reagent. You can see everything is covered in this mind map. So as of it last ಈಗ ಬರೋದು amines PDF ನೋಡೋದಾದರೆ this is also very short PDF with all reactions included ಇದೆ. So you can go through it. ಆ್ಯಂಡ್ NCERT ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿತ್ PYQs ನೋಡಿದ್ರಂತೆ PYQs ಆರ್ ವೆರಿ ಈಸಿ ಒನ್ಸ್ ಯು ಗೋ ಥ್ರೂ ಇಟ್ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಆ್ಯಂಡ್ ಅಲಾಂಗ್ ವಿತ್ ಇಟ್ ಬಯೋಮಾಲಿಕ್ಯೂಲ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೇನೆ ಅಂತ ಹೇಳಿದೆ. ಸೊ ಫಾರ್ ದ್ಯಾಟ್ ಬಟ್ ಆಲ್ಸೋ ಐ ಆಮ್ ಗಿವಿಂಗ್ ದ PDF ಆಫ್ ಮೈಂಡ್ ಮ್ಯಾಪ್ PDF ಆಫ್ ದಿಸ್. ಸೊ ಯು ಕ್ಯಾನ್ ಗೆಟ್ ಇಟ್ ದೇರ್ ಇನ್ ಮೈ ಚಾನಲ್. ಇಫ್ ಎನಿ ಡೌಟ್ಸ್ ಡೂ ಕಮೆಂಟ್. ಸೊ ಐ ವಿಲ್ ರಿಪ್ಲೈ ಫಾರ್ ಎವ್ರಿ ಕಮೆಂಟ್ ಅಂತ ಹೇಳ್ತಾ, ಮತ್ತೇನಾದರೂ ಇದ್ದರೆ ಡೌಟ್ಸನ್ನು ಕೇಳಿ, ಮತ್ತೇನಾದರೂ ಮಟೀರಿಯಲ್ಸ್ ಬೇಕಾಗಿದ್ದರೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇಫ್ ಇಟ್ ಹೆಲ್ಪ್ಸ್ ಫಾರ್ ಯು, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ಆ್ಯಂಡ್ ಆಲ್ ದ ಮಟೀರಿಯಲ್ಸ್ ಆರ್ ಅಪ್ಲೋಡೆಡ್ ಇನ್ ದ ಚಾನಲ್. ಗೋ ಆ್ಯಂಡ್ access it. Do well and all the best.